ಲೋಕಸಭಾ ಎಲೆಕ್ಷನ್ಗೆ ಬೇಕಾದಂಥ ಸಿದ್ಧತೆಯನ್ನ ಕಾಂಗ್ರೆಸ್ ನಾಯಕರು ಮಾಡಿಕೊಳ್ತಾ ಇದ್ದಾರೆ. 28 ಲೋಕಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿ ಯಾರಾದರೆ ಸೂಕ್ತ ಅನ್ನೋ ಲೆಕ್ಕಾಚಾರಗಳು ಶುರುವಾಗಿದೆ. ಈ ಮಧ್ಯೆ ಮಕ್ಕಳ ರಂಗ ಪ್ರವೇಶಕ್ಕೂ ಕೂಡ ಲೋಕಸಭೆ ವೇದಿಕೆಯಾಗುತ್ತಾ? ನಾಯಕರ ಮುಂದಿನ ತಲೆಮಾರು ಈ ಬಾರಿ ಎಲೆಕ್ಷನ್ನಲ್ಲಿ ಕಂಟೆಸ್ಟ್ ಮಾಡುತ್ತಾ ಅನ್ನೋ ಪ್ರಶ್ನೆಯೊಂದು ಮೂಡ್ತಾ ಇದೆ. ಕಾಂಗ್ರೆಸ್ನಲ್ಲಿ ಅಭ್ಯರ್ಥಿಗಳ ಕೊರತೆ ಕಾಡ್ತಾ ಇದೆ. ಆ ಕಾರಣಕ್ಕಾಗಿ ನಮ್ಮ ಮಕ್ಕಳಿಗೆ ಟಿಕೆಟ್ ಕೊಡ್ರೆ ಒಳಿತು ಅಂತ ಕೆಲವೊಂದಿಷ್ಟು ಜನ ನಾಯಕರು ಒತ್ತಡ ಹಾಕ್ತಾ ಇದ್ದಾರೆ. ಮಕ್ಕಳ ಭವಿಷ್ಯಕ್ಕೂ ಕೂಡ ಇದು ಸಹಕಾರಿಯಾಗುತ್ತೆ ಅನ್ನೋದು ಅವರ ಲೆಕ್ಕಾಚಾರ. ಬಹಳ ಜನ ಲಿಸ್ಟ್ನಲ್ಲಿದ್ದಾರೆ. ಅಂದರೆ ಪ್ರಮುಖ ರಾಜಕೀಯ ನಾಯಕರ ಮಕ್ಕಳು ಟಿಕೆಟ್ನ ನಿರೀಕ್ಷೆಯಲ್ಲಿದ್ದಾರೆ. ಮೊದಲೇ ಕಾಂಗ್ರೆಸ್ಗೆ ಅಭ್ಯರ್ಥಿಗಳ ಕೊರತೆ ಕಾಡ್ತಾ ಇದೆ. ಅಂದರೆ ಸಮರ್ಥ ಅಭ್ಯರ್ಥಿಗಳ ಕೊರತೆ ಕಾಡ್ತಾ ಇದೆ. ಈ ಕೊರತೆಯನ್ನು ನೀಗಿಸಬೇಕು ಅಂತಂದರೆ ಪ್ರಮುಖ ರಾಜಕೀಯ ನಾಯಕರ ಪುತ್ರನೋ ಪುತ್ರಿಯನ್ನೋ ಕಣಕ್ಕಿಳಿಸಿದರೆ ಸೂಕ್ತ ಅನ್ನುವಂಥ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ಅದೇ ಕಾರಣಕ್ಕಾಗಿ ಪ್ರಮುಖ ನಾಯಕರು ಈಗ ಹೈಕಮಾಂಡ್ನ ಮೇಲೆ ಒತ್ತಡ ಕೂಡ ಹಾಕ್ತಿದ್ದಾರಂತೆ. ನನ್ನ ಮಗನಿಗೆ ಟಿಕೆಟ್ ಕೊಡಿ, ನನ್ನ ಮಗಳಿಗೆ ಟಿಕೆಟ್ ಕೊಡಿ, ಗೆಲ್ಲಿಸ್ಕೊಳ್ಳೋ ಜವಾಬ್ದಾರಿ ನಂದು, ಗೆಲ್ಲಿಸ್ಕೊಳ್ತೀವಿ ಅಂತ ಅವರು ಒತ್ತಡ ಹಾಕ್ತಿದ್ದಾರೆ. ನಾನು ಕಂಟೆಸ್ಟ್ ಮಾಡೋದಕ್ಕಿಂತ ನನ್ನ ಮಗ ಅಥವಾ ಮಗಳು ಕಂಟೆಸ್ಟ್ ಮಾಡಿದರೆ ಬೆಟರು ಅಂತ ಅವರು ಒತ್ತಡ ಹಾಕ್ತಿದ್ದಾರೆ ಅನ್ನೋ ಮಾಹಿತಿಯೂ ಕೂಡ ಲಭ್ಯ ಆಗ್ತಾ ಇದೆ. ಇನ್ನು ಈ ಪಟ್ಟಿಯಲ್ಲಿ ಯಾರ್ಯಾರಿದ್ದಾರೆ ಅನ್ನೋದು ನಿಮ್ಮ ಟಿವಿ ಸ್ಕ್ರೀನ್ನ ಮೇಲೆ ಬರ್ತಾ ಇದೆ. ಮೊದಲನೇದಾಗಿ ಸಚಿವ ಸತೀಶ್ ಜಾರಕಿಹೊಳಿ, ಇವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಬೆಳಗಾವಿ ಅಥವಾ ಚಿಕ್ಕೋಡಿ ಈ ಎರಡು ಲೋಕಸಭಾ ಕ್ಷೇತ್ರದಲ್ಲಿ ಒಂದು ಕ್ಷೇತ್ರದಲ್ಲಿ ತನ್ನ ಮಗಳಿಗೆ ಟಿಕೆಟ್ ಕೊಟ್ಟರೆ ಗೆಲ್ಲಿಸಿಕೊಳ್ಳಬಹುದು ಅನ್ನೋ ಲೆಕ್ಕಾಚಾರ ಸತೀಶ್ ಜಾರಕಿಹೊಳಿ ಅವರದು. ನೆಕ್ಸ್ಟು ಇದೇ ಲಿಸ್ಟಲ್ಲಿ ಬೆಳಗಾವಿಯ ಮತ್ತೊಬ್ಬರು, ಅವರು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್. ಇವರು ಕೂಡ ತಮ್ಮ ಮಗ ಮೃಣಾಲ್ ಹೆಬ್ಬಾಳ್ಕರ್ಗಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಕ್ಷೇತ್ರ ಯಾವುದು ಅಂತಂದರೆ ಬೆಳಗಾವಿ ಅಥವಾ ಚಿಕ್ಕೋಡಿ. ಈ ಎರಡು ಲೋಕಸಭಾ ಕ್ಷೇತ್ರಗಳ ಪೈಕಿ ಒಂದರಲ್ಲಿ ನನ್ನ ಮಗನಿಗೆ ಟಿಕೆಟ್ ಕೊಟ್ಟರೆ ಗೆಲ್ಲಿಸ್ಕೊಳ್ತೀನಿ ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ. ಇದನ್ನು ಬಿಟ್ಟರೆ ಈ ಕಡೆ ಚಾಮರಾಜನಗರ ಸಚಿವ ಮಹದೇವಪ್ಪ ಅವರ ಪುತ್ರ ಸುನೀಲ್ ಬೋಸ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಸುನೀಲ್ ಬೋಸ್ ಕಳೆದ ವಿಧಾನಸಭಾ ಎಲೆಕ್ಷನ್ನ ಸಂದರ್ಭದಲ್ಲೂ ಕೂಡ ಟಿಕೆಟ್ನ ನಿರೀಕ್ಷೆಯಲ್ಲಿದ್ದರು. ಆದರೆ ಅಲ್ಲಿ ಬೇರೆ ಬೇರೆ ರೀತಿಯ ರಾಜಕೀಯ ಲೆಕ್ಕಾಚಾರ ಬದಲಾದಂಥ ಕಾರಣಕ್ಕಾಗಿ ಸುನೀಲ್ ಬೋಸ್ ಅವರಿಗೆ ಟಿಕೆಟ್ ಸಿಗಲಿಲ್ಲ. ಅಂದರೆ ಧ್ರುವನಾರಾಯಣ ಅವರು ನಿಧನರಾದ ಕಾರಣ ಅವರ ಪುತ್ರನಿಗೆ ಟಿಕೆಟ್ ಕೊಡಬೇಕಾಯಿತು. ಸುನೀಲ್ ಬೋಸ್ ಅವರಿಗೆ ಟಿಕೆಟ್ ಸಿಗಲಿಲ್ಲ. ನೆಕ್ಸ್ಟ್ ಇನ್ನೊಂದು ಶಾಸಕ ತುಕಾರಾಮ್ ಅವರ ಪುತ್ರಿ ಸಂಡೂರು ಶಾಸಕ ತುಕಾರಾಮ್ ಅವರ ಪುತ್ರಿ ಸೌಪರ್ಣಿಕಾ ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದ್ದಾರೆ. ಟಿಕೆಟ್ ಕೊಟ್ಟರೆ ಗೆಲ್ಲಿಸ್ಕೋಬಹುದು ಅಂತ ತುಕಾರಾಮ್ ಅವರು ಕೂಡ ವಿಶ್ವಾಸದಲ್ಲಿದ್ದಾರೆ. ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಮೇಲೆ ತುಕಾರಾಮ್ ಅವರ ಪುತ್ರಿಯ ಕಣ್ಣು ಬಿದ್ದಿದೆ. ನೆಕ್ಸ್ಟ್ ಇನ್ನು ಬೀದರ್, ಕಳೆದ ಬಾರಿ ಈಶ್ವರ್ ಖಂಡ್ರೆ ಸ್ಪರ್ಧಿಸಿ ಸೋಲ್ತರು. ಈ ಬಾರಿ ಮಗನನ್ನ ಕಣಕ್ಕಿಳಿಸಿದ್ರೆ ಒಳ್ಳೆಯದು ಅನ್ನೋ ನಿರೀಕ್ಷೆಯಲ್ಲಿದ್ದಾರೆ. ಸಾಗರ್ ಖಂಡ್ರೆ ಅವರ ಪುತ್ರ, ಸೊ ಅವರು ಕೂಡ ಟಿಕೆಟ್ನ ನಿರೀಕ್ಷೆಯಲ್ಲಿದ್ದಾರೆ. ಇದನ್ನು ಬಿಟ್ಟರೆ ಚಿಕ್ಕಬಳ್ಳಾಪುರ MR ಸೀತಾರಾಮ್, ಮಾಜಿ ಸಚಿವ MR ಸೀತಾರಾಮ್ ಅವರ ಪುತ್ರ ರಕ್ಷಾ ರಾಮಯ್ಯ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿಯೂ ಕೆಲಸ ಮಾಡಿದವರು. ಸೊ ಅವರು ಕೂಡ ಟಿಕೆಟ್ ನಿರೀಕ್ಷೆಯಲ್ಲಿದ್ದಾರೆ. ಚಿಕ್ಕಬಳ್ಳಾಪುರ ಟಿಕೆಟ್ ನಿರೀಕ್ಷೆಯಲ್ಲಿದ್ದಾರೆ. ಇನ್ನು ಮಾಜಿ ಕೇಂದ್ರ ಸಚಿವ ರೆಹಮಾನ್ ಖಾನ್ ಅವರ ಪುತ್ರ ಮನ್ಸೂರ್ ಖಾನ್ ಬೆಂಗಳೂರು ಸೆಂಟ್ರಲ್ ಟಿಕೆಟ್ ನಿರೀಕ್ಷೆಯಲ್ಲಿದ್ದಾರೆ. ಬೆಂಗಳೂರು ಸೆಂಟ್ರಲಲ್ಲಿ ಕಳೆದ ಬಾರಿ ರಿಜ್ವಾನ್ ಅರ್ಷದ್ ಕಂಟೆಸ್ಟ್ ಮಾಡಿದರು, ಅವರು ಸೋತರು. ಈಗ ಅವರು MLA ಆಗಿರೋದ್ರಿಂದ ಆ ಕ್ಷೇತ್ರಕ್ಕೆ ಯಾರು ಅನ್ನುವಂಥ ಪ್ರಶ್ನೆ ಇದೆ. ಆ ಕ್ಷೇತ್ರ ಅಂದರೆ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರಕ್ಕೆ ನನಗೆ ಟಿಕೆಟ್ ಕೊಡಿ ಅಂತ ಮನ್ಸೂರ್ ಖಾನ್ ಯೋಚನೆಯಲ್ಲಿದ್ದಾರೆ. ಇನ್ನು ಸಚಿವ ಮುನಿಯಪ್ಪ ಅವರು ಕೋಲಾರದಲ್ಲಿ ಕಳೆದ ಬಾರಿ ಸೋತರು ಮುನಿಯಪ್ಪ, ಈಗ ಅವರು ದೇವನಹಳ್ಳಿ MLA. ಆ ಕಾರಣಕ್ಕಾಗಿ ಮಗನಿಗೆ ಟಿಕೆಟ್ ಕೊಡಿ ಕೋಲಾರದಿಂದ ಅನ್ನೋ ಪ್ರಯತ್ನದಲ್ಲಿದ್ದಾರೆ. ಅವರ ಪುತ್ರ ನರಸಿಂಹರಾಜು ಟಿಕೆಟ್ನ ನಿರೀಕ್ಷೆಯಲ್ಲಿದ್ದಾರೆ ಕೋಲಾರ ಮೀಸಲು ಲೋಕಸಭಾ ಕ್ಷೇತ್ರದಿಂದ. ಇದಿಷ್ಟು ಪಟ್ಟಿ ನೀವು ಗಮನಿಸ್ತಾ ಇದ್ದೀರಿ. ಅಂದರೆ ಪ್ರಯತ್ನಗಳಾಗ್ತಾ ಇದೆ. ನೆಕ್ಸ್ಟ್ ಇನ್ನೊಂದು ಕ್ಷೇತ್ರ ಇದೆ, ಅದು ಚಿತ್ರದುರ್ಗ ಮೀಸಲು ಕ್ಷೇತ್ರ. ಸಚಿವ RB ತಿಮ್ಮಾಪುರೆ ಅವರ ಪುತ್ರ ವಿನಯ್ ತಿಮ್ಮಾಪುರೆ ಚಿತ್ರದುರ್ಗ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದ್ದಾರೆ. ಸೊ ಇದಿಷ್ಟು ಅಂದರೆ ಒಟ್ಟು 9 ಮಂದಿ ತಮ್ಮ ಪುತ್ರ ಅಥವಾ ಪುತ್ರಿಗಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆ ನಾಯಕರು ಆ ಪ್ರಮುಖರು ಕೂಡ ಮಗ ಅಥವಾ ಮಗಳಿಗೆ ಟಿಕೆಟ್ ಕೊಟ್ಟರೆ ಗೆಲ್ಲಿಸ್ಕೊಳ್ತೀವಿ ಅಂತ ಕಾಂಗ್ರೆಸ್ ನಾಯಕರಿಗೆ ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ನಾನು ಕಂಟೆಸ್ಟ್ ಮಾಡೋದಕ್ಕಿಂತ, ನಾನು ಸ್ಪರ್ಧಿಸೋದಕ್ಕಿಂತ ನನ್ನ ಪುತ್ರ ಅಥವಾ ಪುತ್ರಿಗೆ ಟಿಕೆಟ್ ಕೊಟ್ಟರೆ ಗೆಲ್ಲಿಸ್ಕೊಳ್ಬಹುದು ಅನ್ನೋ ಲೆಕ್ಕಾಚಾರ. ಎರಡನೆಯದು, ಟಿಕೆಟ್ ಸಿಕ್ಕರೆ ಮಕ್ಕಳ ರಾಜಕೀಯ ಭವಿಷ್ಯವೂ ಕೂಡ ಸುಭದ್ರವಾಗುತ್ತೆ ಅನ್ನೋ ಲೆಕ್ಕಾಚಾರವನ್ನು ಕೂಡ
ಈ ನಾಯಕರು ಇಟ್ಕೊಂಡಂಗೆ ಕಾಣಿಸ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.